ಕಳೆದೊಂದು ವಾರಗಳಿಂದ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿರುವಂಥ ನದಿಗಳಿಗೆ ಜೀವ ಕಳೆ ಬಂದಿರುವಂಥದ್ದು. ಅದರಲ್ಲೂ ವರ್ಧಾ ನದಿಯ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ವರ್ಧಾ ನದಿ ತುಂಬಿ ಹರಿತಾ ಇದೆ. ಹೀಗಾಗಿ ಇಲ್ಲಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿರುವಂಥದ್ದು ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಕಳೆದ ಒಂದು ವಾರದ ಹಿಂದೆ ಈ ವರ್ಧಾ ನದಿ ಖಾಲಿಯಾಗಿತ್ತು. ವರ್ಧಾ ನದಿಯ ದಡದಲ್ಲಿರುವಂಥ ಅಕ್ಕಪಕ್ಕದ ಜಮೀನಿನ ರೈತರು ಮುಂದೆ ಹೇಗಪ್ಪ ನಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಳೋದು ಅನ್ನುವಂಥ ನಿಟ್ಟಿನಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾವೇರಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 4 ನದಿಗಳಿವೆ. ಅದರಲ್ಲಿ ವರದಾ ಮತ್ತು ತುಂಗಭದ್ರಾ ಅತಿ ದೊಡ್ಡವಾದಂಥ ನದಿಗಳು. ಇದರಿಂದ ನೂರಾರು ಹೆಕ್ಟೇರ್ ಪ್ರದೇಶ ಬಿತ್ತನೆ ಮಾಡ್ತದೆ. ಜೊತೆಗೆ ಅದರಿಂದ ರೈತರು ಕೂಡ ಬದುಕುವಂಥ ಕೆಲಸ ಆಗ್ತದೆ. ಆದರೆ ಈಗ ರೈತರು ಪ್ರಮುಖವಾಗಿ ಬೇಡಿಕೆ ಇಷ್ಟೇ, ಏನು ಬರಗಾಲದ ಛಾಯೆ ನಮ್ಮ ಮೇಲೆ ಬಿತ್ತು ಅನ್ನುವಂಥಷ್ಟು ಹೊತ್ತಿಗೆ ಈಗ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನದಿಗಳು ತುಂಬಿ ಹರಿತಾ ಇದ್ದಾವೆ. ಹೀಗಾಗಿ ಈ ನದಿಗಳ ಇರುವಂಥ ಏತ ನೀರಾವರಿಗಳು ಏನಿದ್ದಾವೆ ಆ ಏತ ನೀರಾವರಿ ಮುಖಾಂತರ ಏನು ಕೆರೆಗಳಿಗೆ ತುಂಬಿಸುವಂಥ ಕೆಲಸ ಆಗಬೇಕು. ಹಾಗಾದಲ್ಲಿ ಮಾತ್ರ ಆ ಬೇಸಿಗೆ ಟೈಮಲ್ಲಿ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರು ಸಿಗುತ್ತೆ, ಜೊತೆಗೆ ಅಂತರ್ಜಲ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಹಾವೇರಿ ಜಿಲ್ಲೆಯಲ್ಲಿ 68.8% ಬಿತ್ತನೆ ಆಗಿದೆ. ಹೀಗಾಗಿ ಆ ಬಿತ್ತನೆಯ ಏನು ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಈ ರೀತಿ ವಿವಿಧ ಬೆಳೆಗಳನ್ನು ಉಳಿಸ್ಕೋಬೇಕು ಅಂತಂದರೆ ಕೆರೆಗಳು ತುಂಬಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಒಂದು ವಾರದ ಹಿಂದೆ ಬತ್ತಿದಂಥ ಕೆರೆ ಏನು ಹೊಳೆ ಏನು ತುಂಬಿ ಹರಿತಾ ಇದೆ. ಹೀಗಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಆದರೆ ರೈತರ ಬೇಡಿಕೆ ಇಷ್ಟೇ, ಕೆರೆಗಳನ್ನು ತುಂಬಿದರೆ ಮಾತ್ರ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ನಾನು ರೈತರನ್ನು ಮಾತಾಡ್ತೀನಿ, ಅವರ ಬೇಡಿಕೆ ಏನಾಗಿದೆ, ಏನು ಮಾಡಿದರೆ ಅವರಿಗೆ ಸರಿ ಹೋಗುತ್ತೆ ಅಂತೇಳಿ ಅವ್ರನ್ನೇ ಮಾತಾಡ್ತೀನಿ. ಈಗ ಹೊಳೆ ತುಂಬಿ ಹರಿತಾ ಇದೆ, ಏನು ಮಾಡಿದರೆ ನಿಮ್ಗೆ ಒಳ್ಳೆಯದಾಗುತ್ತೆ? ಸರ್, ಹಾವೇರಿ ಜಿಲ್ಲೆ ದಿವಗಿರಿ ಗ್ರಾಮದಿಂದ ಇದು ನಮಗೆ ವರ್ಧಾ ನದಿ ಹತ್ತದ ಸರ್. ನಮ್ಗೆ ನಾವು ಇದು ಬ್ಯಾಸಿಗೆ ಟೈಮ್ನಾಗ ಇದೆ ಹೊಳಿ ನೋಡ್ಕೊಂಡು ನಾವು ಜೀವನ ಮಾಡ್ತೇವೆ ಸರ್. ಆಜು ಬಾಜು ಇದ್ದಾರೆ ರೈತರು. ಈಗ ಏನಾಗತ್ತೆ ಅಂದ್ರೆ ಇದು ಸಪ್ತಾತ್ ಹಿಂಗೆ ಹರ್ಕಂತ ಹೋಗ್ಬಿಡ್ತಂದ್ರೆ ಇವು ಗೇಟ್ಗಳು ಸರಿ ಇಲ್ಲ ಸರ್. ಗೇಟ್ ಸರಿ ಇಲ್ಲದಕ್ಕೆ ನಮ್ಗೆ ಏನಾಗತ್ತೈತೆ ಅಂದ್ರೆ ಸರ್, ಗೇಟ್ ಹಾಕಿದ್ರೆ ಸತಿಗೆ ನೀರು ಬಸೋದು ಹೋಗ್ಬಿಡ್ತೈತಿ. ಇದು ಜನವರಿ ಬರೋದ್ರೊಳಗೆ ನೀರು ಏನು ಗುಬ್ಬಿ ಕುಡಿತೇವೆ ಅಂದ್ರೆ ನೀರು ಇರೋಲ್ಲ ಸರ್ ಅಲ್ಲಿ. ಹಾಗಾಗಿ ನಾವೇನು ಅನ್ನೋಕೆ ಇಚ್ಛಪಡ್ತದೆ ಅಂದ್ರೆ ಸರ್, ನಮ್ಮ ಸ್ಥಳೀಯ DC ಸಾಹೇಬರು ಇಲ್ಲೇ ಇರ್ತಾರೆ, ನಮ್ಮ ದೇವಗಿರಿಯಾಗ ಇರ್ತಾರೆ ಸರ್. ಅವರು ಹಾವೇರಿ ಅಂತಂದ್ರೆ ಹಾವೇರಿಯಾಗ ಇರೋಲ್ಲ, ದೇವಗಿರಿಯಾಗ ಇರ್ತಾರೆ. ಬಟ್ ಈಗ ವರ್ಧಾ ನದಿ ಏನು ದೂರ ಇಲ್ಲ, 2 ಕಿಲೋಮೀಟರ್ ಡಿಸ್ಟೆನ್ಸ್ನಾಗ ಐತಿ. ಬಂದು ನೋಡ್ಕೊಂಡು ನಮಗೆ ಯಾವ ರೀತಿ ನಮಗೆ ರೈತರಿಗೆ ಅನುಕೂಲ ಬೇಕನ್ನಂಥದ್ದು ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ಈಗ ಕೆರೆಗಳನ್ನು ತುಂಬಿಸೋದು ಎಷ್ಟು ಏತ ನೀರಾವರಿಗಳು ಬರ್ತಾವೆ, ಎಲ್ಲೆಲ್ಲಿ ತುಂಬಿಸ್ಬೇಕಂತ? ಕೆರೆಗಳು ನಮ್ಮ ಹಳ್ಳಿಗೆ, ನಮ್ಮ ಹಾವೇರಿ ತಾಲೂಕಿಗೆ ಸಿಕ್ಕಾಪಟ್ಟೆ ಅದಾವೆ ಸರ್. ಇಲ್ಲಿ ಕಡೆ ತೆಳಗಡೆ ಹೋಗ್ಬಿಟ್ರೆ ಕರ್ಜಿಲಿಂದ ಆ ಕಡೆ ಮತ್ತು ಅವು ಕೆರೆಗಳದಾವು. ನಮ್ಮ ದೇವಗಿರಿ ಕೆರೆ ಐತಿ, ಚೌಡಿನ ಕೆರೆ ಅಂತಂದು ಹೇಳ್ತಿ. ಈ ಕೆರೆಗಳು ತುಂಬಂಥ ಕೆಲಸ ಅದನ್ನು ಭಾಳ ಒಳ್ಳೇದಾಗತ್ತೆ ಸರ್. ನಮ್ಗೆ ಹೆಂಗೆ ಒಳ್ಳೇದಾಗತ್ತೆ ಅಂತಂದ್ರೆ ಆ ಕೆರೆಗಳು ತುಂಬಿದ್ರೆ ನಮ್ಗೆ ಅಂತರ್ಜಲ ಜಾಸ್ತಿ ಆಗುತ್ತೆ, ಬೋರ್ ಜಾಸ್ತಿ ನೀರು ಬರ್ತಾವೆ, ಯಾವುದೂ ಇದರಿಂದ ಸಮಸ್ಯೆ ಬರಲ್ಲ, ಕೊರತೆ ಆಗೋದಿಲ್ಲ. ಕೊರತೆ ಆಗಲಿದ್ದಾಗ ನಮ್ಮ ಕಾಜಿಂದ ಇರ್ಬೋದು. ಈಗ ಈ ಟೈಮ್ನಾಗ ನಾವು ಸುಮ್ಮ ಕೂತ್ಕೊಂಡು ನಾವು ಮುಂದೆ ಅದನ್ನು ಮಾಡ್ಬೇಕಿತ್ತು ಅಂತಂದ್ರೆ ನಮ್ಗೆ ಯಾವ್ದು ಪ್ರತಿಫಲ ಮುಟ್ಟೋದು ಸರ್. ನಾವು ಅದಕ್ಕೆ ಏನು ಹೇಳ್ತಾ ಇದ್ದೇವೆ ಅಂದ್ರೆ, ಈಗ ನಮಗೆ ಈಗ ನೋಡಿದ್ರೆ ಈಗ ವರ್ಧಾ ನದಿ ಹೋಗ್ತಾ ಇರೋದು ನೋಡ್ರಿ ನಮಗೆ ಭಾಳ ನಮಗೆ ಖುಷಿ ತರೋಂಥ ವಿಷಯ ಐತೆ ಸರ್. ಆದರೆ ಇದೊಂದು ಸ್ವಲ್ಪ ಕಟ್ ಹಿಡಿದ ನಮ್ಗೆ ನೀರು ತಡೆ ಇಟ್ಟು ಗಟ್ಟಿಕೊಂಡ್ರೆ ನಮಗೆ ಚಲೋ ಆಗತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ರಾಜು ತರ್ರಾಟ ಅಂತ ನಾವು ಮಾತಾಡೋದು. ಹಾವೇರಿ ಜಿಲ್ಲೆಯ ರೈತರ ಬೇಡಿಕೆ ಇಷ್ಟೇ, ಜಿಲ್ಲಾಡಳಿತ ಮತ್ತು ನೀರಾವರಿ ಇಲಾಖೆಗೆ ಬೇಡಿಕೆ ಇಷ್ಟೇ. ಏನಪ್ಪ ಅಂತಂದರೆ ಏತ ನೀರಾವರಿ ಮುಖಾಂತರ ಕೆರೆ ತುಂಬಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಮಾತುಗಳು. ಈ ವರ್ಧಾ ನದಿಗೆ ಏನು ಅಂದರೆ ಸೇಸ್ಕೇರಿ, ಕುಸ್ನೂರು, ಬಸಾಪುರ, ಹೋತ್ನಳ್ಳಿ ಹೀಗೆ 10 ಕಡೆಗೆ ಏತ ನೀರಾವರಿಗಳಿದ್ದಾವೆ. ಆ ಏತ ನೀರಾವರಿ ಮುಖಾಂತರ ಕೆರೆಗಳನ್ನು ತುಂಬಿಸಿದ್ರೆ ಮಾತ್ರ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕೆರೆಗಳನ್ನು ತುಂಬಿಸುವ ಕಾರ್ಯಕ್ಕೆ ಮುಂದಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.